ಇಲ್ಲಿ ನೀವು ಸಾಕಷ್ಟು ಜನ ಅನನ್ಯ ಕಂತಿನ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡಿ ಇವಾಗಲೇ ಸಾಕಷ್ಟು ಜನಕ್ಕೆ ಸಾಕಾಗ್ಬಿಟ್ಟಿದೆ. ಇನ್ನು 2,000 ರೂಪಾಯಿ ಬರಲ್ವೇನೋ ಅಂತ ಅನ್ಕೋಬಿಟ್ಟಿದ್ದೀರಾ. ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಇದ್ರ ಬಗ್ಗೆನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನನ್ಯ ಕಂತಿನ ಯಾವಾಗ ನಿಮಗೆ ಬರುತ್ತೆ ಅದ್ರ ಬಗ್ಗೆ ಒಂದು ಲೇಟೆಸ್ಟಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತೀನಿ, ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರ. ಇಲ್ಲಿ ನೀವು ಸಾಕಷ್ಟು ಜನ ಅನನ್ಯ ಕಂತಿನ ಹಣಕ್ಕೆ ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾಯಿರ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಸಾಕಷ್ಟು ಜನಕ್ಕೆ ವೆಯ್ಟ್ ಮಾಡಿ ಸಾಕಾಗಿ ಇನ್ನು 2,000 ರೂಪಾಯಿ ಬರಲ್ವೇನೋ, ಎಲೆಕ್ಷನ್ ರಿಸಲ್ಟ್ ಬಂತು, ಕಾಂಗ್ರೆಸ್ ಬರಲಿಲ್ಲ ಅಧಿಕಾರಕ್ಕೆ, ಇನ್ನು 2,000 ರೂಪಾಯಿ ಕೊಡಲ್ವೇನೋ ಅಂತಲೂ ಸಾಕಷ್ಟು ಜನ ಅನ್ಕೊಬಿಟ್ಟಿದ್ದೀರಾ. ಅದ್ರ ಬಗ್ಗೆ ಏನು ಕೂಡ ತಲೆ ಕೆಡಿಸ್ಕೊಬೇಡಿ, ಗೃಹಲಕ್ಷ್ಮಿ ಅನ್ನೋದ್ರ ಬಗ್ಗೆ. ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ರೆ ಏನಂದರೆ, ಮೊದಲು ಇವಾಗ 2,000 ರೂಪಾಯಿ ಏನು ಆಗ್ತಿದೆಯಲ್ಲ ಜನರ ಖಾತೆಗೆ, ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ. ನಾವೇನು ಆಶ್ವಾಸನೆ ಕೊಟ್ಟಿದ್ವಲ್ಲ ಸೇಮ್ ಅದೇ ರೀತಿ 5 ವರ್ಷವೂ ಕೂಡ ಬರುತ್ತೆ. ಮಹಿಳೆಯರು 2,000 ರೂಪಾಯಿನ ರಿಸೀವ್ ಮಾಡ್ಕೋತಾರೆ ಅಂತಲೂ ಕೂಡ ಹೇಳಿದ್ರೆ, ಅದರಿಂದ ನಿಮಗೆ 2,000 ರೂಪಾಯಿ ಬರುತ್ತಾ ಬರಲ್ವ ಅನ್ನೋ ಡೌಟ್ ನಿಮಗೆ ಬೇಡ. ಖಂಡಿತವಾಗ್ಲೂ ಬರುತ್ತೆ. 1-2 ದಿನ ಬೇಗ ಬರ್ಬೋದು, 1-2 ದಿನ ನಿಧಾನಕ್ಕೆ ಬರ್ಬೋದು ಕೆಲವರಿಗೆ, ಅಷ್ಟೇ. ಖಂಡಿತವಾಗ್ಲೂ ನೀವು ರಿಸೀವ್ ಮಾಡ್ಕೋತೀರಾ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಯಾಕೆಂದರೆ ಅನ್ನಭಾಗ್ಯ ಯೋಜನೆ ಹಣನೇ ಕೂಡ ನಿಮಗೆ ಎಷ್ಟೊಂದು ದಿನ ಆದಮೇಲೆ ಇವಾಗ ರಿಲೀಸ್ ಮಾಡಿದ್ರು, ಎಲೆಕ್ಷನ್ ರಿಸಲ್ಟ್ ಬಂದಾದ್ಮೇಲೆ. ಅಂದರೆ ನಿಮಗೆ ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ಸ್ಟಾಪ್ ಮಾಡ್ತಿಲ್ಲ, ಎಲ್ಲ ಕೂಡ ಕಂಟಿನ್ಯೂ ಆಗ್ತಿದೆ. ಆದರೆ ಮೇಯ್ನಾಗಿ ಅನನ್ಯ ಕಂತಿನ ಹಣ 2,000 ರೂಪಾಯಿ ಬರಬೇಕಾಗಿತ್ತಲ್ಲ, ಯಾವಾಗ ಬರುತ್ತೆ ಅನ್ನೋದು ಮೇಯ್ನ್ ಕ್ವಶನ್ ಮಾರ್ಕ್ ಎಲ್ಲರಿಗೂ ಕೂಡ. ಯಾಕೆಂದರೆ ಇಷ್ಟೊತ್ತಾಗಲಿ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಬಂದು ಬಿದ್ದಿರಬೇಕಾಗಿತ್ತು. ಆದರೆ ಇನ್ನೂ 2,000 ರೂಪಾಯಿ ನಿಮ್ಗೆ ಯಾರಿಗೂ ಕೂಡ ಬಂದಿರಲ್ಲ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ದಾರೆ ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆನೇ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನಿಮಗೆ 2,000 ರೂಪಾಯಿ ಯಾವಾಗ ಬರುತ್ತೆ ಅನನ್ಯ ಕಂತಿನ ಹಣ ಅಂತ. ಮತ್ತು ಯಾರ್ಯಾರಿಗೆ ಪೆಂಡಿಂಗ್ ಅಮೌಂಟ್ ಇದೆ ಅದ್ರ ಬಗ್ಗೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಬೇಕಾಗುತ್ತೆ. ನಿಮಗೆ 2-3 ತಿಂಗಳಿತ್ತು ಅಂದರೆ ಏನು ಕೂಡ ತಲೆ ಕೆಡಿಸ್ಕೋಬೇಡಿ, ಅದು ಆರಾಮಾಗಿ ಬರುತ್ತೆ. ಆದರೆ ನಿಮ್ಗೆ ಏನಾದರೂ ಜಾಸ್ತಿ ಒಂದು 3 ತಿಂಗಳಿಗಿಂತ ಜಾಸ್ತಿ ಹಣ ಬಂದಿಲ್ಲ ಅಂದರೆ ಅವಾಗ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಬೇಕಾಗುತ್ತೆ. ಅಲ್ಲೇ ನಿಮ್ಮ ಸಮಸ್ಯೆಗೆ ನೀವು ಪರಿಹಾರ ಪಡ್ಕೋಬೋದು. ಕರ್ನಾಟಕ ಗ್ರಾಮ 1ಗೆ ಹೋಗ್ತೀರಾ ಅಂದರೆ ಅಲ್ಲೇನು ಕೂಡ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ. ಯಾಕೆಂದರೆ ಅವ್ರಿಗೆ ಏನು ಕೂಡ ಪವರ್ ಇರೋಲ್ಲ. ಜಸ್ಟ್ ನಿಮ್ಮ ಅಪ್ಲಿಕೇಶನ್ ಹಾಕ್ಕೊಟ್ಟಿದ್ದಾರೆ, ಅಲ್ಲಿ ನೀವು ಹೋಗೋ ಒಂದು ಸ್ಟೇಟಸ್ನ ಚೆಕ್ ಮಾಡಿದ್ರು ಕೂಡ ಏನು ಕೂಡ ಪ್ರಯೋಜನ ಇಲ್ಲ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ, ಒಂದು ಗೃಹಲಕ್ಷ್ಮಿ ಯೋಜನೆದು ಅನನ್ಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇವಾಗ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ. ನಿಮಗೆ ಏನಾದರೂ ನಮ್ಮ ಚಾನಲ್ ರೆಗ್ಯುಲರಾಗಿ ಫಾಲೋ ಮಾಡ್ತಾರೆ, ನಿಮಗೆ ಗೊತ್ತಿರುತ್ತೆ ಅನನ್ಯ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಆದರೆ ಡೇಟ್ ಕೊಟ್ಟಿರಲಿಲ್ಲ. ಈ ಒಂದು ವಾರದಲ್ಲೇ ನಿಮಗೆ ಅನನ್ಯ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು. ಆದರೆ ಡೇಟ್ ಹೇಳಿರಲಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿರೋದಂದರೆ, ಗೃಹಲಕ್ಷ್ಮಿ ಯೋಜನೆದು ಅನನ್ಯ ಕಂತಿನ ಹಣ ಬಂದ್ಬಿಟ್ಟು ನಾಳೆನೇ ಬಿಡುಗಡೆ ಆಗುತ್ತೆ. ನಾಳೆ ಬಿಡುಗಡೆ ಆಗಿ ನೆಕ್ಸ್ಟ್ ತಿಂಗಳು 15ನೇ ತಾರೀಕುವರೆಗೂ ಕೂಡ ಅನನ್ಯ ಕಂತಿನ ಹಣನ ಎಲ್ಲರ ಖಾತೆಗೂ ಕೂಡ ಆಗ್ತಾ ಬರ್ತೀವಿ. ನಾಳೆನೇ ಬಿಡುಗಡೆ ಪ್ರಾರಂಭ ಆಗುತ್ತೆ ಅಂತಲೂ ಕೂಡ ಹೇಳಿದರೆ, ಅಂದರೆ ನೀವು ನಾಳೆಯಿಂದ ಎಲ್ಲರೂ ಕೂಡ ಅಮೌಂಟ್ನ ರಿಸೀವ್ ಮಾಡ್ಕೋತೀರಾ. ನಿಮ್ಮೆಲ್ಲರ ಖಾತೆಗೂ ಕೂಡ ಬಂದು ತಲುಪೋಕ್ಕೆ ಅದು ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ, ನೆಕ್ಸ್ಟ್ ತಿಂಗಳು 15ನೇ ತಾರೀಕುವರೆಗೂ ಕೂಡ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ವಿಡಿಯೋನ ದಯವಿಟ್ಟು ಯಾರು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.